ತರುಣ್, ನಾವೇ ಒಂದ್ಸರಿ ಚೆನ್ನೈಗೆ ಹೋಗಿ ಮಾಯನ್ ನೋಡ್ಕೊಂಡು ಬರೋಣವಾ? ಮಾಮ್, ಆರ್ ಯು ಸೀರಿಯಸ್? ಆಲ್ರೆಡಿ ದುರ್ಗಾ ಮ್ಯಾಟ್ರಿಂದ ಮನೆ ಒಂದು ಡ್ರಾಮಾ ಸೆಟ್ ಥರ ಆಗಿದೆ. ಅದರಲ್ಲಿ ಚೆನ್ನೈಗೆ ಹೋಗ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಇಂಪೋರ್ಟ್ ಮಾಡ್ಕೋಬೇಕಾ? ನೋ ವೇ, ಐ ಆಮ್ ನಾಟ್ ಕಮಿಂಗ್. ಅಲ್ಲ ಕಣೋ, ಆ ದುರ್ಗಾ ಸತ್ತೋದ್ಲು ಅಂತ ಕೇಳಿದಾಗ ನನ್ನ ಹೊಟ್ಟೆಲಿ ಒಂಥರ ಗಿಲಿ 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 ಅಂತ ಇತ್ತು. ಅವಳು ನಿಜವಾಗ್ಲೂ ಸತ್ತು ಹೋಗಿದ್ರೆ ಶರತ್ತು ಜೀವನ ಪೂರ್ತಿ ದೇವದಾಸ್ ಥರ ಕಣ್ಣೀರು ಹಾಕೊಂಡು ಅಳ್ತಾ ಕೂರ್ತಿದ್ದ. ಇಲ್ಲ, ಹೆಂಡ್ತಿನ ಕೊಂದ ಅನ್ನೋ ಆರೋಪದ ಮೇಲೆ ನಾವು ಅವನನ್ನ ಮನೆಯಿಂದ ಗೆಟ್ ಔಟ್ ಅಂತ ಹೇಳ್ಬೋದಾಗಿತ್ತು. ಆಗ ಇಡೀ ಆಸ್ತಿ ನಮ್ದಾಗ್ತಿತ್ತು. ಈಗ ನೋಡು, ಏನು ಗಿಟ್ಲಿಲ್ಲ. ಮಾಮ್, ಅದೇ ಅಲ್ವಾ ಆಕ್ಚುಲಿ ಪ್ಲಾನ್ ಇದ್ದಿದ್ದು ಅದೇ. ಬಟ್ ಈ ದುರ್ಗಾ ಇದ್ದಾಳಲ್ಲ, ಒಂದು ವಿಡಿಯೋ ಗೇಮ್ ಕ್ಯಾರೆಕ್ಟರ್ ಥರ. ಲೈಫ್ ಖಾಲಿ ಆಗಿದೆ ಅಂತ ಅನ್ಕೊಂಡಿದ್ರೆ ಮತ್ತೆ ರೀಬೋರ್ನ್ ಆಗಿ ಬಂದಿದ್ದಾಳೆ. ಅಲ್ಲ, ಸತ್ತಿರೋಳು ಮತ್ತೆ ಬದುಕು ಬಂದಿದ್ದಾಳಂದ್ರೆ ಶೀ ಇಸ್ ದ ರಿಯಲ್ ಡೇಂಜರ್. ನನಗಂತೂ ಇದು ಯಾವ ಲಾಜಿಕ್ಕೂ ಅರ್ಥ ಆಗ್ತಿಲ್ಲ. ಆ ದೇವಸ್ಥಾನದಲ್ಲಿ ಅದು ಯಾವ ಮ್ಯಾಜಿಕ್ ಆಯ್ತೋ ಏನೋ. ಅಯ್ಯೋ, ನನ್ನ ಮುದ್ದು ಬಂಗಾರ ನೀನು. ತಲೆ ಕೆಡಿಸ್ಕೋಬೇಡ. ಆ ದುರ್ಗಾ ಯಾವುದೋ ದೇವ್ರಿಗೆ ಲಂಚ ಕೊಟ್ಟು ವಾಪಸ್ ಬಂದಿರ್ತಾಳೆ. ಆದರೆ ಸದ್ಯಕ್ಕೆ ನಮ್ಮ ಪ್ಲಾನ್ ಏನು ಹೇಳು? ಶಾನ್ವಿನಾ? ಆ ಬೋರಿಂಗ್ ಹುಡುಗಿಗೆ ಬುದ್ಧಿ ಬರಲ್ಲ ಬಿಡು ಮಾಮ್. ಲೋ ಮುಟ್ಟಾಳ್ ನನ್ನ ಮಗನೇ, ಅವಳೇ ಕಣೋ ನಮ್ಮ ATM, G-Pay, ಫೋನ್ಪೇ, ಆ ಪೇ ಈ ಪೇ. ಅವಳೊಬ್ಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇಡೀ ಮನೆ ರಿಮೋಟೇ ನಮ್ಮ ಕಂಟ್ರೋಲಲ್ಲಿ ಇದ್ದ ಹಾಗೆ. ಅವಳನ್ನ ಸರಿಯಾಗಿ ಬುಟ್ಟಿಗೆ ಹಾಕೋ. ಅವಳು ನಮ್ಮವಳಾದರೆ ಸಾಕು ತರುಣ. ಆಗ ಈ ದುರ್ಗಾ, ಮಾಯಾ ಇವರೆಲ್ಲ ನಮ್ಮ ಅಕ್ಕಿ ಮೇಲಿರೋ ಕಲ್ಲಿದ್ದ ಹಾಗೆ ಈಸಿಯಾಗಿ ತೆಗೆದು ಆಚೆ ಬಿಸಾಕ್ಬೋದು. ನಾನು ಅದಕ್ಕೆ ಕಷ್ಟಪಡ್ತಿರೋದಲ್ಲ ಮಾಮ್. ಅಲ್ಲ, ಈ ಶಾನ್ವಿಗೆ ಇಂಪ್ರೆಸ್ ಮಾಡಾಗಿದೆ, ಮದುವೆ ತನಕ ಪುಷ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ನೋಡೋಣ, ಅವಳಿಗೆ ಅದಕ್ಕೂ ಎಸ್ ಅನ್ನೋವಾಗ ಮಾಡ್ತೀನಿ. ಶಭಾಷ್ ನನ್ನ ರಾಜ. ಸರಿ, ಈಗ ನಾನು ಹೋಗ್ಬಿಟ್ಟು ಆ ದುರ್ಗನ್ಗೆ ದುರ್ಗಮ್ಮ ಹಣ್ಣು ಹಂಪಲು ತಿಂದ್ಯಮ್ಮ ಅಂತ ಕೇಳಿ ನಾಟಕ ಮಾಡ್ಬಿಟ್ಟು ಬರ್ತೀನಿ. ದುರ್ಗಾ, ಆಗಲೇ ಎಲ್ಲಿ ಹೊರಟೆ ನೀನು? ಕೂತ್ಕೋ, ರೆಸ್ಟ್ ಮಾಡು. ಪರವಾಗಿಲ್ಲ ಬಾಸು, ನಂಗೇನೂ ಆಗಿಲ್ಲ. ದುರ್ಗಾ, ಸುಮ್ಮನೆ ಹಠ ಮಾಡಬೇಡ, ರೆಸ್ಟ್ ಮಾಡು. ದುರ್ಗಾ, ತುಂಬ ನೋವಿದ್ಯಾ? ಹಾಸ್ಪಿಟಲ್ಗೆ ಏನಾದರೂ ಹೋಗೋಣವಾ? ಬೇಡ ಬಾಸು, ಆದರೂ ನಿಮ್ಮ ಮುಖ ಇಷ್ಟೊಂದು ಸಪ್ಪೆ ಆಗಿರೋದು ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಾನು ವಾಪಸ್ ಬಂದಿರೋದು ನಿಮಗೆ ಖುಷಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಬದುಕು ಬಂದಿದ್ದು ನೋಡಿ ನೀವು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ನಂಗೆ ನಗು ಬರುತ್ತೆ. ದುರ್ಗಾ, ನಿನಗೆ ತಮಾಷೆ ಅನ್ನಿಸ್ತಾ ಇದೆಯಾ? ಆ ಕ್ಷಣದಲ್ಲಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಬಾಸು, ಸರಿ,
ಇವಾಗ ನೀನು ಮಾತಾಡಬೇಡ, ಸ್ವಲ್ಪ ರೆಸ್ಟ್ ಮಾಡು. ಇಲ್ಲ, ಏನೂ ಆಗಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಏನ್ ಮಾಡ್ದೆ ನೀನು? ನಿನ್ ಬುದ್ಧಿಗೆ ಏನಾಗಿದೆ? ನನ್ನ ಕಾಪಾಡೋದಕ್ಕೆ ಅಂತ ದುರ್ಗಾನ ಅಂತ ಪ್ರಾಣ ಅಪಾಯ ಇರೋ ಜಾಗಕ್ಕೆ ಕಳ್ಸಿದ್ಯಲ್ಲ, ಇದು ಸರಿನಾ? ಅಲ್ಲವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಲ್ಲ ಅಪ್ಪ, ನಾನು ಈಗಾಗಲೇ ಸತ್ತೋಗಿರೋ ನನ್ನ ಉಳ್ಸೋದಕ್ಕೆ ಅಂತ ಬದುಕಿರೋ ಒಂದು ಜೀವನ ಬಲಿ ಕೊಡೋದಕ್ಕೆ ಹೊರಟ್ಯಲ್ಲ. ದುರ್ಗಾ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ನನ್ನ ಗಂಡ ನನ್ನ ಮಗಳು ಮತ್ತೆ ಅನಾಥರಾಗ್ತಾ ಇದ್ರು. ಈ ಆಲೋಚನೆ ನಿನಗೆ ಬರಲಿಲ್ವಾ? ನನ್ನದಲ್ಲ. ಆಸೆ, ಯೋಚನೆ, ಬೇಡಿಕೆ ದುರ್ಗಾ ಎಲ್ಲ ಅರಿವು, ಒಪ್ಪಿಗೆ, ಸತ್ಯ, ದುರ್ಗಾ ಸತ್ಯ, ಅಂಬಿಕಾ ಅಕ್ಕ ಅನ್ನೋ ಸತ್ಯದ ಅರಿವು, ಸತ್ಯ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಪ್ಪ? ದುರ್ಗಂಗೆ ನಾನೇ ಅವಳ ಅಕ್ಕ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ಇದು ಹೇಗ್ ಸಾಧ್ಯ ಅಪ್ಪ? ಯಾರು ಹೇಳಿದ್ರು? ಅವಳಿಗೆ ತಿಳಿದಿದೆ, ಎಲ್ಲವೂ ತಿಳಿದಿದೆ. ಅಯ್ಯೋ ದೇವ್ರೆ, ಅಯ್ಯೋ ಸತ್ಯ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಅಲ್ಲ, ನಾನೇ ಅವಳ ಅಕ್ಕ ಅನ್ನೋ ಸತ್ಯನ ಅವಳಿಂದ ಮುಚ್ಚಿಟ್ಟೆ ಅಂತ ಅವಳಿಗೆ ನನ್ನ ಮೇಲೆ ಕೋಪ ಇರ್ಬೇಕಲ್ವಾ ಅಪ್ಪ? ಇಷ್ಟು ದಿನ ಅವಳ ಪಕ್ಕದಲ್ಲೇ ಇತ್ತು, ನಾನೇ ನಿನ್ನ ಅಕ್ಕ ಅಂತ ನಾನು ಅವಳಿಂದ ಮುಚ್ಚಿಟ್ಟೆ. ಅವಳಿಂದ ಇಷ್ಟೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟು ಅಕ್ಕ ನನ್ನ ಹತ್ರ ಸುಳ್ಳು ಹೇಳಿದ್ಲು ಅಂತ ಅವಳು ಅನ್ಕೊಳಲ್ವಾ ಅಪ್ಪ? ಅಯ್ಯೋ ದೇವ್ರೆ, ನಾನು ಅವಳನ್ನ ಹೇಗೆ ಫೇಸ್ ಮಾಡ್ಲಪ್ಪ? ಅವಳಿಗೆ ನನ್ನ ಮುಖನ ಹೇಗೆ ತೋರಿಸ್ಲಿ? ಹಾಗಾದ್ರೆ ಅವಳಿಗೆ ನನ್ನ ಮೇಲೆ ದ್ವೇಷ ಬಂದಿರತ್ತಲ್ವಪ್ಪ? ಇಲ್ಲ, ಬಂದಿದ್ರೆ ಅವಳು ನನ್ನ ಕಾಪಾಡೋದಕ್ಕೆ ಯಾಕೆ ಬರ್ತಾ ಇದ್ಲು? ಹಾಗಾದ್ರೆ ಅವಳಿಗೆ ನನ್ನ ಮೇಲೆ ಖಂಡಿತ ಬೇಜಾರಾಗಿರತ್ತೆ. ಆಗದೆ ಇರತ್ತಾ? ಖಂಡಿತ ಆಗಿರತ್ತೆ. ಅಯ್ಯೋ, ಈಗ ನಾನು ಅವಳನ್ನ ಹೇಗೆ ಫೇಸ್ ಮಾಡಲಿ? ಅವಳಿಗೆ ನಾನು ಹೇಗೆ ಮುಖ ತೋರಿಸ್ಲಪ್ಪ?